ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಚಿತ್ರದುರ್ಗ ಲೋಕಸಭಾ ಸದಸ್ಯರಾದ ಗೋವಿಂದ ಕಾರಜೋಳ ಸಾಹೇಬರನ್ನು ನಾನು ಸ್ವಾಗತ ಕೋರ್ತೀನಿ. ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರಾದ ಗುರುಲಿಂಗಪ್ಪ ಅಂಗಡಿಯವ್ರನ್ನ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಕೋರ್ತೀನಿ. ಅದೇ ರೀತಿ ವಿಧಾನ ಪರಿಷತ್ತಿನ ಮಾಜಿ ಶಾಸಕರಾದ ಅರುಣ್ ಶಾಪೂರ್ ಅವರನ್ನು ನಾನು ಸ್ವಾಗತ ಕೋರ್ತೀನಿ. ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಮುಖಂಡರಾದ ಸಂಜಯ್ ಪಾಟೀಲ್ ಕನ್ಮಡಿ ಅವರನ್ನು ನಾನು ಸ್ವಾಗತ ಕೋರ್ತೀನಿ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಓಬಿಸಿ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದ ಉಮೇಶ್ ಕಾರಜೋಳ ಅವರನ್ನು ನಾನು ಸ್ವಾಗತ ಕೋರ್ತೀನಿ. ಭಾರತೀಯ ಜನತಾ ಪಾರ್ಟಿಯ ನಮ್ಮ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಸಪ್ನಾಕ ಕಣ್ಣುಚನ ಅವರನ್ನು ನಾನು ಸ್ವಾಗತ ಕೋರ್ತೀನಿ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲಾ ಮಹಿಳಾ ಜಿಲ್ಲಾ ಉಪಾಧ್ಯಕ್ಷರಾದ ಶಿಲ್ಪಕ್ಕ ಅವರನ್ನು ನಾನು ಸ್ವಾಗತ ಕೋರ್ತೀನಿ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಇನ್ನೊಬ್ಬರು ಮುಖಂಡರಾದ ರವಿ ಲೋಣಿ ಅವರನ್ನು ನಾನು ಸ್ವಾಗತ ಕೋರ್ತೀನಿ. ಪತ್ರಿಕಾಗೋಷ್ಠಿಯನ್ನು ಗೋವಿಂದ ಕಾರಜೋಳ ಸಾಹೇಬ್ ನಡೆಸಬಹುದು ಸರ್. ಮಾಧ್ಯಮದ ಸಿದ್ದರಾಮಯ್ಯನವ್ರ ಸರ್ಕಾರ ರಾಜ್ಯದಲ್ಲಿ ಬಡವರಿಗೆ ಮೋಸ ಮಾಡಿ ಬಡವರ ಮನಸ್ಸನ್ನು ಗೆದ್ದು ಗ್ಯಾರಂಟಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು 2.5 ವರ್ಷ. ಕಳೆದ 2.5 ವರ್ಷದಲ್ಲಿ ಒಂದೇ ₹1 ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಮಾಡಲಿಕ್ಕಾಗಿಲ್ಲ. ಸಿದ್ದರಾಮಯ್ಯನವರು ತಮ್ಮ ಬೆನ್ನನ್ನು ತಾವೇ ಪದೇ ಪದೇ ಚಪ್ಪರಿಸ್ಕೊಳ್ತಾ ಇದ್ದಾರೆ. ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ. ಅವರು ಇನ್ನೊಂದು ಹೇಳಬೇಕಾಗಿತ್ತು, ಯಾಕೆ ಹೇಳಲಿಲ್ಲ ಗೊತ್ತಿಲ್ಲ ನನಗೆ. ಈ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಲ ಮಾಡಿದ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ. ರಾಜ್ಯದ ಒಟ್ಟು ಸಾಲ 7 ಲಕ್ಷ ಕೋಟಿಯಲ್ಲಿ 5 ಲಕ್ಷ ಕೋಟಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮಾಡಿರ್ತಕ್ಕಂಥ ಸಾಲ. ಆ ಕಾರಣಕ್ಕಾಗಿ ಮತ್ತು ಗ್ಯಾರಂಟಿಗಳ ಹೆಸರಿನಲ್ಲಿ SC ST ಜನಾಂಗಕ್ಕೆ ಮೋಸ ಮಾಡ್ತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರವನ್ನು ಸಿದ್ದರಾಮಯ್ಯನವರು ಮಾಡಿದರು. ಸಿದ್ದರಾಮಯ್ಯನವರು ಕಳೆದ 2.5 ವರ್ಷದಲ್ಲಿ 38,000 ಕೋಟಿ ಹಣವನ್ನು ಗ್ಯಾರಂಟಿಗಳಿಗೆ ದುರುಪಯೋಗ ಮಾಡಿಕೊಂಡಿದ್ದಾರೆ. SCPTSP ಹಣವನ್ನು ಅಭಿವೃದ್ಧಿ ಕೆಲಸ ಇಲ್ಲ, SC ST ಜನರ ಕಲ್ಯಾಣ ಆಗಲಿಲ್ಲ, ರೈತರ ಕಲ್ಯಾಣ ಆಗಲಿಲ್ಲ, ರೈತರ ಆತ್ಮಹತ್ಯೆ ಪ್ರತಿನಿತ್ಯವೂ ಕೂಡ ಆಗ್ತಾ ಇದ್ದಾವೆ. ಹೀಗಾಗಿ ಸಿದ್ದರಾಮಯ್ಯನವರು ಈ ರಾಜ್ಯದ 6.5 ಕೋಟಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವುದಕ್ಕಾಗಿ ಇವತ್ತು ಜಾತಿ ಗಣತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾನು ಸಿದ್ದರಾಮಯ್ಯನವ್ರು ಕೇಳ್ತೇನೆ, ನೀವು 2013ರಲ್ಲೇ ಮುಖ್ಯಮಂತ್ರಿ ಆದಮೇಲೆ ಕಾಂತರಾಜ್ ವರದಿ ಆಯೋಗವನ್ನು ಮಾಡಿಸಿದ್ರಿ. 165 ಕೋಟಿ ರೂಪಾಯಿ ಖರ್ಚು ಮಾಡಿ ಕಾಂತರಾಜ್ ವರದಿ ತಿರುಗಿ ನೋಡಲಿಲ್ಲ. ಅದನ್ನು ಒಂದು ಪೇಜ್ ಸುತ್ತ ತೆಗೆದು ನೋಡಲಿಲ್ಲ, ಹಾಗೆ ಒಗೆದುಬಿಟ್ರು. ಈಗ ಮತ್ತೊಮ್ಮೆ ಜಾತಿ ಗಣತಿ ಮಾಡಲಿಕ್ಕೆ ತಯಾರಾಗಿದೆ. 420 ಕೋಟಿ ರೂಪಾಯಿ ಖರ್ಚು ಮಾಡಿ. ಯಾರ ಹಣ ಇದು? ತೆರಿಗೆ ಕೊಟ್ಟಂಥ ಸಾರ್ವಜನಿಕರ ಹಣ. ಸಾರ್ವಜನಿಕರ ಹಣಕ್ಕೆ ನೀವು ದುರುಪಯೋಗ ಮಾಡಿಕೊಂಡು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಹಿಂದೂ ಧರ್ಮವನ್ನು ಒಡೆಯುವುದಕ್ಕಾಗಿ ದೊಡ್ಡ ಷಡ್ಯಂತ್ರವನ್ನು ಮಾಡ್ತಾಯಿದ್ದೀವಿ. ನಾನು ಯಾಕೆ ಹಿಂದೂ ಧರ್ಮ ಒಡೆಯುವುದಕ್ಕೆ ಷಡ್ಯಂತ್ರ ಅಂತ ಹೇಳ್ತೇನೆ ಅಂದರೆ, ಬ್ರಿಟಿಷರು, ಪೋರ್ಚುಗೀಸರು ಮತ್ತು ಇಸ್ಲಾಂ ಧರ್ಮದ ಅವರು ಕೂಡ 600 ವರ್ಷ ಈ ದೇಶ ಆಳಿದ್ದಾರೆ. ಬೇರೆ ಬೇರೆ ಧರ್ಮ ಯಾರೂ ಕೂಡ ಈ ದೇಶದಲ್ಲಿ ಹಿಂದೂ ಧರ್ಮಕ್ಕೆ ಕೈ ಹಚ್ಚಿರಲಿಲ್ಲ. ಹಿಂದೂ ಧರ್ಮಕ್ಕೆ ಕೈ ಹಚ್ಚಿರ್ತಕ್ಕಂಥ ಷಡ್ಯಂತ್ರದ ಹಿಂದೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರ ಮಾರ್ಗದರ್ಶನದಂತೆ ನಡೀತಾ ಇದೆ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ಮೊನ್ನೆ ಸಿದ್ದರಾಮಯ್ಯನವರು ಸ್ಪೆಷಲ್ ಕ್ಯಾಬಿನೆಟ್ ಕರೆದು ಜಾತಿ ಗಣತಿ ಬಗ್ಗೆ ಚರ್ಚೆ ಮಾಡಿದಾಗ ಎಲ್ಲ ಮಂತ್ರಿಗಳು 4 ಮಂದಿ ಬಿಟ್ಟು ಉಳಿದಂತೆ 27 ಜನ ಮಂತ್ರಿಗಳು ಸಿದ್ದರಾಮಯ್ಯನವ್ರ ವಿರುದ್ಧ ತಿರುಗಿ ಬಿದ್ದರು. ಮೀಟಿಂಗ್ ಆಗಲಿಲ್ಲ. ಸಿದ್ದರಾಮಯ್ಯನವರು ಎದ್ದು ಓಡಾಡಿದರು, ಕ್ಯಾಬಿನೆಟ್ ಹಾಲಿಲ್ಲ ಅಂತೇಳಿ ಮಾಧ್ಯಮದ ಮುಖಾಂತರ ನಾವು ನೋಡಿದ್ವಿ. ಬೆಳಗಾಗೋದ್ರಾಗೆ
ಎಲ್ಲ ಮಂತ್ರಿಗಳನ್ನ ಹೆದರಿಸ್ಬಿಟ್ರು. ನೀವು ಯಾರ್ಯಾರು ಈ ಜಾತಿ ಗಣತಿಗೆ ವಿರೋಧಿ ಮಾಡ್ತೀರಿ, ನಿಮ್ಮ ಹೆಸರನ್ನು ರಾಹುಲ್ ಗಾಂಧಿ ಅವ್ರಿಗೆ, ಸೋನಿಯಾ ಗಾಂಧಿ ಅವ್ರಿಗೆ ಕಳಿಸ್ತೇನೆ, ನಿಮ್ಮನ್ನು ಮಂತ್ರಿ ಮಂಡಲದಿಂದ ವಜಾ ಮಾಡ್ತೇನೆ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟ ಮೇಲೆ ಬೆಳಗಾಗೋದ್ರಾಗೆ ಎಲ್ಲ ಮಂತ್ರಿಗಳು ಮಾಡಿಬಿಡಿ ಅಂತ ಹೇಳಿದ್ರು. ಇಂಥ ಒಂದು ದುರಾಡಳಿತ ಬ್ರಿಟಿಷರ ಕಾಲದಲ್ಲೂ ಕೂಡ ಆಗಿರಲಿಲ್ಲ. ನಾನು ಕೇಳ್ತೇನೆ ಸಿದ್ದರಾಮಯ್ಯನವ್ರಿಗೆ, ಹಿಂದೂ ಕ್ರೈಸ್ತ ಅಂತ ಹೇಳ್ತೀರಿ, ಮಾದಿಗರ ಕ್ರೈಸ್ತ ಅಂತ ಹೇಳ್ತೀರಿ, ಬಣಜಿಗರ ಕ್ರೈಸ್ತ ಅಂತ ಹೇಳ್ತೀರಿ, ಗಾಣಿಗೆ ಕ್ರೈಸ್ತ ಅಂತ ಹೇಳ್ತೀರಿ, ಲಂಬಾಣಿ ಕ್ರೈಸ್ತ ಅಂತ ಹೇಳ್ತೀರಿ, ಗೋವಿ ಕ್ರೈಸ್ತ ಅಂತ ಹೇಳ್ತೀರಿ. ಎಲ್ಲಿಂದ ಬಂದು ಇವು ಜಾತಿಗಳು? ಕನಿಷ್ಠ ಜ್ಞಾನ ಆದರೂ ಬೇಡ. ಒಬ್ಬ ಮನುಷ್ಯ ಧರ್ಮಾಂತರ ಆದ ಅಂದ್ರೆ ಅವನ ಪೂರ್ವಾಶ್ರಮದ ಎಲ್ಲ ಸಂಬಂಧಗಳು ಕಳೆದು ಹೋಗ್ತದೆ. ಆ ಧರ್ಮ ಮನೆತನದ್ದು. ಒಬ್ಬ ಮಾದರವ ಕ್ರಿಶ್ಚಿಯನ್ ಆದ ಅಂದ್ರೆ ಅವನ ಪೂರ್ವಾಶ್ರಮದ ಸಂಬಂಧ ಏನು ಉಳಿಯೋದಿಲ್ಲ. ಯಾವ ಧರ್ಮಕ್ಕೆ ಯಾವತ್ತು ಧರ್ಮಾಂತರ ಆಗ್ತಾನ ಆ ದಿನದಿಂದ ಅವ ಹಿಂದೂ ಸಮಾಜಕ್ಕೆ ಸಂಬಂಧ ಇಲ್ಲ, ಹೊಸ ಧರ್ಮಕ್ಕೆ ಸಂಬಂಧ ಆಗ್ತಾನ. ಅವನ್ನ ಯಾವ ಕಾರಣಕ್ಕೂ ಅವ ಹಿಂದೂ ಅಥವಾ ಮಾದರವ ಅಥವಾ ಬಣಜಿಗರವ ಅಥವಾ ಪಂಚಮಸಾಲರವ ಅಂತ ಕರೆಯುವಂಗಿಲ್ಲ. ನನಗೆ ಆಶ್ಚರ್ಯ ಆದದ್ದು, ಜೈನ ಪಂಚಮಸಾಲಿ ಅಥವಾ ಒಂದು ಹೊಸ ಜಾತಿ ಕ್ರಿಯೇಟ್ ಮಾಡಿದ. ಜೈನ ಪಂಚಮಸಾಲಿ ಅದಾರ. ನಮ್ಮ ಬಹುಸಂಖ್ಯಾತರು ಪಂಚಮಸಾಲಿ ಇರುವಂಥ ಜಿಲ್ಲೆ ನಮ್ಮದು. ನೀವು ನೋಡಿದ್ರೆ ಯಾರನ್ನಾದ್ರೂ ನೋಡಿದರೆ ಅದಕ್ಕೆ ಇಂಥ ಗಿಮಿಕ್ ಏನದ, ಇಂಥ ಮೋಸದ ಆಟ ಏನದ, ಬಡವರಿಗೆ ಮೋಸ ಮಾಡ್ತಕ್ಕಂಥದ್ದೇನದ ನಾವು ಯಾರೂ ಕೂಡ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಖಂಡಿತವಾಗಿ ಖಂಡಿಸ್ತೇವೆ. ಯಾವ ಕಾರಣಕ್ಕೂ ಹಿಂದೆ ಅನೇಕ ವರದಿಗಳಿದ್ದಾವೆ, ಜಾತಿ ಸಮೀಕ್ಷೆಗಳಿದ್ದಾವೆ. ಬ್ರಿಟಿಷರ ಕಾಲದಲ್ಲೂ ಜಾತಿ ಸಮೀಕ್ಷೆಗಳಿದ್ದಾವೆ. ನಿಮಗೆಲ್ಲರಿಗೂ ಗೊತ್ತಿರಲಿ, ತಾವು ಯುವಕರಿದ್ದೀರಿ, ಪತ್ರಕರ್ತರು ಕೆಲವರು. 29,407 ಹಳ್ಳಿ ಒಳಗೆ ಯಾವ್ಯಾವ ಜಾತಿ, ಯಾವ್ಯಾವ ಧರ್ಮದವರು, ಯಾವ್ಯಾವ ಜನಾಂಗದವರು ಎಷ್ಟೆಷ್ಟು ಅದ ಅನ್ನೋದು ವರದಿ ಸರ್ಕಾರದಲ್ಲದ. ಬ್ರಿಟಿಷರ ಕಾಲದಿಂದ ಅದು. ಯಾರಿಗೆ ಮೋಸ ಮಾಡ್ಲಿಕ್ಕೆ ಕೊಟ್ಟಿದ್ದರು? ನೀವು ಸಿದ್ದರಾಮಯ್ಯನವರು ಕುರ್ಚಿ ಆಚೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರ ತಾಳಕ್ಕೆ ತಕ್ಕಂಗ ಕುಣಿತಾ ಇದ್ದೀರಿ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅವ್ರಿಗೇನಾಗಿದೆ, ಸೋನಿಯಾ ಗಾಂಧಿಗೆ ಭಾರತ ದೇಶವನ್ನು ಕ್ರಿಶ್ಚಿಯನ್ಮಯ ಮಾಡಿ ಹೋಗುವಂಥ ಒಂದು ಹುನ್ನಾರದ ಅಂತ ನನಗನ್ನಿಸ್ತದೆ. ನಮ್ಮಲ್ಲಿ 101 ಜಾತಿ SC ಒಳಗೆ ನೋಡಿದ್ವಿ. ಅದನ್ನು ಮತ್ತೆ 49 ಜಾಸ್ತಿ ಹೆಚ್ಚು ಮಾಡಿದ್ವಿ. ಎಲ್ಲಿಯೂ ಬಂದು ಮಾಂಗಾಡಿ ಕ್ರಿಶ್ಚಿಯನ್, ಮಾಂಗಾಡಿ ಒಳಗೆ ಕ್ರಿಶ್ಚಿಯನ್ರು ಇದ್ದಾರೆ. ಮಾಂಗಾಡ್ರು ಓಣಿನೇ ಅದ, ನೀವು ನೋಡಿರಿ. ಸಿಕ್ಕಲ್ಗಾರ ಓಣಿನೇ ಅದ, ನೋಡಿರಿ. ಅವ್ರು ಯಾರು ಕ್ರಿಶ್ಚಿಯನ್ರು ಇದ್ದಾರೆ. ಅದಕ್ಕೆ ಈ ರೀತಿ ಮಾಡೋದನ್ನು ಖಂಡಿಸಲಿಕ್ಕೆ ನಾನು ಬಯಸ್ತೇನೆ. ತರಾತುರಿಯಲ್ಲಿ 22ನೇ ತಾರೀಕಿಗೆ ನಾಳೆಯಿಂದ ಏನು ಶುರು ಮಾಡ್ತೀರಿ ಅದನ್ನು ನಿಲ್ಲಿಸ್ಬೇಕು. ನಿಲ್ಲಿಸಿ ವೈಜ್ಞಾನಿಕವಾಗಿ ಮಾಡಿ. ನೀವೇನು ಹೇಳ್ತಾ ಇದ್ದೀರಿ, ಬಡವ್ರಿಗೆ ಮೋಸ ಮಾಡೋದು, ಬಡವರಾಗೆ ಉಳಿಬಾರ್ದು, ಅವ್ರನ್ನ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮೇಲೆತ್ತಲಿಕ್ಕೆ ನಾನು ಮಾಡ್ತಾ ಇದ್ದೇನೆ. ನಾವು ಅದಕ್ಕೆ ಒಪ್ತೀವಿ. ಸಾಮಾಜಿಕ ನ್ಯಾಯಕ್ಕೆ ನಾವು ತಯಾರಿದ್ದೀವಿ. ಆದರೆ ತರಾತುರಿಯಲ್ಲಿ ನಾಳೆನೇ ಮಾಡಬೇಕನ್ನೋದಿಲ್ಲ. ವೈಜ್ಞಾನಿಕವಾಗಿ ಮಾಡಿ, ಸಮಯ ಕೊಡಿ. ಜಾತಿ ವಿಷಯಕ್ಕಿಂತಲೂ ಬಡತನ ಯಾರ್ಯಾರ್ತದ ಅವ್ರದ್ದೆಲ್ಲರಿಗೂ ನೋಡಿ. ಮತ್ತು ಆರ್ಟಿಕಲ್ 341ಗೆ, ಸಂವಿಧಾನದ ಆರ್ಟಿಕಲ್ 341ಗೆ ನೀವು ಮೋಸ ಮಾಡ್ತಾ ಇದ್ದೀರಿ. ದಲಿತ ಕ್ರಿಶ್ಚಿಯನ್ಸು, ಮಾದಿಗ ಕ್ರಿಶ್ಚಿಯನ್ಸು, ಒಲೆಯರ್ ಕ್ರಿಶ್ಚಿಯನ್ಸು ಅಂತೇಳಿ ಅವಕಾಶನೇ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಆರ್ಟಿಕಲ್ 341ದಲ್ಲಿ SC ಬಗ್ಗೆ ಏನು ಕಾಮೆಂಟ್ ಮಾಡಿದ್ದಾರೆ, ಆರ್ಟಿಕಲ್ 342ನಲ್ಲಿ ST ಬಗ್ಗೆ ಏನು ಕಾಮೆಂಟ್ ಮಾಡಿದ್ದಾರೆ, ಆರ್ಟಿಕಲ್ 343ನಲ್ಲಿ OBC ಬಗ್ಗೆ ಏನು ಕಾಮೆಂಟ್ ಮಾಡಿದ್ದಾರೆ, ಏನು ಪ್ರಾವಿಷನ್ಸ್ ಇದೆ ಅನ್ನೋದನ್ನು ನೋಡಬೇಕು. ಅದನ್ನು ಮಾಡೋದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಾವು ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ನಿರ್ಧಾರ ಮಾಡಿದ್ವಿ. ನಂಬರ್ 2 ಇನ್ನೊಂದು
2 ತಿಂಗಳ ಹಿಂದನೇ ನಾಗಮೋಹನ್ ದಾಸ್ ಅವರು ವರದಿ ತಗೊಂಡಿರು. ಎಸ್ ಸಿ ಜನಾಂಗದ ಸರ್ವೆ ಆಗಿದೆ. ವೈಜ್ಞಾನಿಕವಾಗಿ ನಾಗಮೋಹನ್ ದಾಸ್ ಅವರು ಮಾಡಿದ್ರು. ನಾಗಮೋಹನ್ ದಾಸ್ ಅವರು ವೈಜ್ಞಾನಿಕ ಮಾಡಿದಂಥ ವರದಿ ಬಚ್ಚಿಟ್ಟು ನಿಮ್ಮ ಮನಸ್ಸಿಗೆ ಬಂದಂತೆ ಎಸ್ ಸಿ ಜನಾಂಗದ ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ದೀರಿ. ಒಪ್ಲಿಕ್ಕೆ ಸಾಕು. ಭಿಕ್ಷಾ ಬೇಡತಕ್ಕಂಥ ಅಲೆಮಾರಿ ಜನಾಂಗದವ್ರು 1% ಇದ್ದಾರೆ. ಅವ್ರಿಗೆ ಅನ್ಯಾಯ ಮಾಡಿದ್ರು. ಅವ್ರನ್ನ ಒಯ್ದು ಬಲಾಢ್ರ ಗುಂಪಿಗೆ ಸೇರಿದ್ರು. ಯಾರ ಗುಂಪಿಗೂ ಸೇರಿಸಿದ್ರೆ ಅವ್ರಿಗೆ ಸಾಧ್ಯ ಇಲ್ಲ. ಮಾದರ ಗುಂಪಿಗೆ ಸೇರಿಸಿದ್ರು ಸಾಧ್ಯ ಇಲ್ಲ. ಚಲುವಾದವ್ರ ಗುಂಪಿಗೆ ಸೇರಿಸಿದ್ರು ಸಾಧ್ಯ ಇಲ್ಲ. ಲಂಬಾಣಿ ಒಡ್ರ ಗುಂಪಿಗೆ ಸೇರಿಸಿದ್ರು ಅವ್ರು ಪೈಪೋಟಿ ಮಾಡುವಂಥ ಶಕ್ತಿ ಇಲ್ಲ. ಇವತ್ತಿಗೂ ಅವರಲ್ಲಿ ಒಬ್ಬ ಗ್ರ್ಯಾಜುಯೇಟ್ ಇಲ್ಲ, ಒಬ್ಬ ಎಂಪ್ಲಾಯಿ ಇಲ್ಲ, ಒಬ್ಬ ಆಫೀಸರ್ ಇಲ್ಲ. ಊರೂರು ಅನಿತಾರೆ ಭಿಕ್ಷಾ ಬೇಡ್ಕೊಂಡು. ಎಸ್ ಸಿ ಜನರಿಗೆ ಗೌಡ್ರು ಅಂತೇಳಿ ಉಡಿ ಒಡ್ಡು ಭಿಕ್ಷಾ ಬೇಡುವಂಥ ಜನಾಂಗನ್ನ ಬಲಾಢ್ರ ಜೋಡಿ ನೀವು ಜೋಡಿಸಿದ್ರೆ ಅವ್ರು ಹೆಂಗೆ ಪೈಪೋಟಿ ಮಾಡ್ಲಿಕ್ಕೆ ಸಾಧ್ಯ? ಸಿದ್ದರಾಮಯ್ಯನವ್ರು